ದಕ್ಷಿಣ ಕನ್ನಡದಲ್ಲಿ ಮಳೆ ಮುಂದುವರಿತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಮುಳುಗಡೆ ಆಗ್ಬಿಟ್ಟಿದೆ. ಕುಮಾರಧಾರ ನದಿ ನೀರಿನ ಮಟ್ಟ ಕೂಡ ಏರುಗತಿಯಲ್ಲಿ ಸಾಗ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣದಿಂದ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಇದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಮಾರಧಾರ ನೀರಿನ ಮಟ್ಟ ನಿರಂತರವಾಗಿ ಏರ್ತಾ ಇದೆ. ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ವಾಹನಗಳ ಸಂಚಾರಕ್ಕೆ ಕೆಲಕಾಲ ಸ್ಥಗಿತ ಅಂದ್ರೆ ನಿರ್ಬಂಧ. ಆ ಮಟ್ಟಿಗೆ ನೀರು ಹೆಚ್ಚಾಗ್ತಾ ಇದೆ. ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಪ್ರಖ್ಯಾತ ದೈವಸ್ಥಾನ. ಸೊ ಅಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ರೋಡ್ನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿನ ಪರಿಸ್ಥಿತಿ ಇದು ನೋಡಿ. ವೆಹಿಕಲ್ಗಳು ಓಡಾಡೋದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ಇದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ನಿನ್ನೆ ಮತ್ತು ಇವತ್ತು 2 ದಿನ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಟೋಟಲ್ ಆಗಿ ಇಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಸೊ ಅಂದುಕೊಂಡಂಗೆ ವಿಪರೀತ ಮಳೆ ಸುರಿತಾ ಇದೆ. ಬಿಟ್ಟು ಬಿಡದಂಗೆ ಎಡಬಿಡದೆ ಮಳೆ ಸುರಿತಾ ಇದೆ. ಅದರ ಎಫೆಕ್ಟ್ ನೋಡ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೈವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿ ನೋಡಿ, ಯಾರು ಪ್ರವಾಸಿಗರಿಲ್ಲ. ಇನ್ನು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಭೂಕುಸಿತ ಉಂಟಾಗಿದೆ. ಚಿಕ್ಕಮಗಳೂರು ಶೃಂಗೇರಿ ಸಮೀಪದ ಕೆರೆಕಟ್ಟೆ ಬಳಿ ನಡೆದಂತಹ ಘಟನೆ ಇದು. ಭೂಕುಸಿತ ಪ್ರಕರಣ ಶೃಂಗೇರಿ ಸಮೀಪದ ಕೆರೆಕಟ್ಟೆ ಬಳಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಧರೆ ಕುಸಿತ ಆಗಿದೆ. ರಸ್ತೆಗೇನೆ ಅಡ್ಡಲಾಗಿ ಬಿದ್ದಿದೆ. ಮಣ್ಣು ಮತ್ತು ಕಲ್ಲು ಸಹಜವಾಗಿ ಬಿದ್ದಿರುತ್ತೆ. ಸಂಚಾರ ಬಂದ್ ಆಗಿದೆ. ಮೇನ್ ರೋಡಲ್ಲಿ ಬಿದ್ದಂತಹ ಕಾರಣದಿಂದ ಶೃಂಗೇರಿ ಮಂಗಳೂರು ಸಂಪರ್ಕ ಸಾಧಿಸುವಂತಹ ಹೆದ್ದಾರಿನೇ ಬಂದ್ ಆಗಿದೆ. ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ NH 169ರಲ್ಲಿ ಧರೆ ಕುಸಿತ. ರಸ್ತೆಗೆ ಅಡ್ಡಲಾಗಿ ಮಣ್ಣು ಬಿದ್ದಿದೆ. ಅಪಾರ ಪ್ರಮಾಣದಲ್ಲಿ ಸಂಚಾರ ಬಂದ್ ಆಗಿದೆ. ಟೋಟಲ್ ಶೃಂಗೇರಿ ಮತ್ತು ಮಂಗಳೂರು ಸಂಪರ್ಕ ಸಾಧಿಸುವಂತಹ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆ ಕಡೆ ಭಾಗದಲ್ಲಿ ರಸ್ತೆನೇ ಇಲ್ಲ. ಇದೇ ಡೆಡ್ ಎಂಡ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಡೀ ಗುಡ್ಡಾನೇ ಬಂದು ಅಲ್ಲಿ ನಿಂತ್ಕೊಂಡಿದೆ. ನಿರಂತರವಾಗಿ ಆಗ್ತಾ ಇರುವಂತಹ ಮಳೆಯ ಪರಿಣಾಮ, ಅದರ ಎಫೆಕ್ಟ್ ಈ ರೀತಿಯಾಗಿ ಈ ಭಾಗದಲ್ಲಿ ನಿರಂತರವಾಗಿ ಈ ರೀತಿಯಾಗಿ ಅಲ್ಲಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ವರದಿ ಆಗ್ತಾನೆ ಇದೆ. ಅಪಾರ ಪ್ರಮಾಣದ ಗುಡ್ಡ ಕುಸಿತ ಆಗಿರೋದು. ಹೆದ್ದಾರಿಗೆ ಈ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿರೋದ್ರಿಂದ, ಮಣ್ಣು ಅಡ್ಡಲಾಗಿ ಬಿದ್ದಿರೋದ್ರಿಂದ ಎರಡೂ ಭಾಗದ ಸಂಪರ್ಕ ಕಡಿತ ಆಗಿದೆ. ಚಿಕ್ಕಮಗಳೂರು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಶೃಂಗೇರಿ ಶಾರದಾ ಮಠದ ಸಮೀಪ ನೆರೆ ಆತಂಕ ಈಗ ಸೃಷ್ಟಿಯಾಗಿದೆ. ಕ್ಷಣಕ್ಕೂ ಕೂಡ ತುಂಗಾ ನದಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಗಾಂಧಿ ಮೈದಾನದ ಪಾರ್ಕಿಂಗ್ ಪ್ರದೇಶಕ್ಕೆ ನದಿ ನೀರು ನುಗ್ಗಿದೆ. ಸೊ ಹಾಗಾಗಿ ಇಲ್ಲಿ ನೆರೆ ಬಂದ್ಬಿಡುತ್ತಾ ಅನ್ನುವಂತಹ ಆತಂಕ ಸೃಷ್ಟಿಯಾಗಿರುತ್ತೆ. ರಾತ್ರಿ ಮಳೆ ಹೆಚ್ಚಾದ್ರೆ ಇನ್ ಕೇಸ್ ಈಗ ಶೃಂಗೇರಿ ಮಠದ ಆವರಣವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಅನ್ನುವಂತಹ ಆತಂಕ ಅಲ್ಲಿ ಮನೆ ಮಾಡಿದೆ. ಆತಂಕ ಸೃಷ್ಟಿಯಾಗಿದೆ. ಈ ರಾತ್ರಿ ಕೂಡ ನಿರಂತರವಾಗಿ ಮಳೆ ಸುರಿದ್ರೆ ಈ ಒಂದು ಅಸ್ತವ್ಯಸ್ತವೂ ಕೂಡ ಅಲ್ಲಿ ಆಗುತ್ತೆ. ಈಗಾಗಲೇ ಮಠಕ್ಕೆ ಸಂಪರ್ಕಿಸುವಂತಹ ಪ್ಯಾರಲಲ್ ರಸ್ತೆ ಜಲಾವೃತ ಆಗಿದೆ. ರಸ್ತೆ ಮೇಲೆ ಅಪಾರ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ನೋಡಿ ಇನ್ನು ಸಿಬ್ಬಂದಿಗಳು ಅದನ್ನ ನೀರು ಹೋಗೋದಕ್ಕೆ ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ಯಾವುದು ಈ ರೀತಿಯಾಗಿ ಈ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ರೆ ಇವತ್ತು ರಾತ್ರಿ ಇಡೀ ಮಠದ ಆವರಣ ಸಂಪೂರ್ಣವಾಗಿ ಜಲಾವೃತ ಆಗುವಂತಹ ಆತಂಕ ಇದೆ. ಇಲ್ಲಿ ನೆರೆ ಉಂಟಾಗ್ಬಿಡುತ್ತಾ ಅನ್ನುವಂತಹ ಆತಂಕ ಇದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದಂಥ ಕಾರುಗಳು ಮುಳುಗಡೆ ಆಗಿದ್ದಾವೆ. ಮಠಕ್ಕೆ ಬಂದಿದ್ದಂಥ ಪ್ರವಾಸಿಗರ ಕಾರುಗಳಿದು. ಕೆಲ ಕಾರುಗಳನ್ನು ಶಿಫ್ಟ್ ಮಾಡಿದ್ದಾರೆ ಸ್ಥಳೀಯರು ಮತ್ತು ಪೊಲೀಸರ ಸಹಾಯದಿಂದ. ಇನ್ಕೇಸ್ ಈಗಲೂ ಕೂಡ ನಿರಂತರವಾಗಿ ಮಳೆ ಸುರಿದ್ರೆ ಇವತ್ತು ರಾತ್ರಿ ಇಡೀ ರಾತ್ರಿ ದೊಡ್ಡ ಪ್ರಮಾಣದ ಅಸ್ತವ್ಯಸ್ತ ಸೃಷ್ಟಿಯಾಗುವ ಸಾಧ್ಯತೆಗಳಿದೆ. ಶಾರದಾ ಮಠದ ಸಮೀಪ ನೆರೆ ಆತಂಕ ಯಾಕೆ ಅಂತ ಈ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ರೀತಿ ಆಗಿದೆ. ಇವತ್ತಿಡೀ ದಿನ ಏನಾದರೂ ಮಳೆ ಬಂದರೆ ರಾತ್ರಿ ಇಡೀ ಈ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗುತ್ತೆ. ಪಾರ್ಕಿಂಗ್ ಲಾಟ್ನಲ್ಲಿರುವಂತಹ ಎಲ್ಲ ಕಾರುಗಳು ಕೂಡ ನೀರೆಲ್ಲ ನಿಂತ್ಕೊಂಡಿದ್ದಾವೆ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದ ಕಾರುಗಳು ಮುಳುಗಡೆಯಾಗಿದ್ದಾವೆ. ಮಠಕ್ಕೆ ಬಂದಿದ್ದಂತಹ ಪ್ರವಾಸಿಗರ ಕಾರುಗಳು
ಪಾರ್ಕಿಂಗ್ನಲ್ಲಿ ಅಸಹಜವಾಗಿ ನಿಲ್ಲಿಸಲಾಗುತ್ತೆ. ಆ ಕಾರ್ಗಳೆಲ್ಲವೂ ಕೂಡ ನೀರಲ್ಲಿ. ಕೆಲ ಕಾರುಗಳನ್ನು ಸ್ಥಳೀಯರು ಮತ್ತು ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಬೇರೆ ಪ್ರದೇಶಗಳಿಗೆ. ಆ ಪಾರ್ಕಿಂಗ್ ಲಾಟ್ನಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿಕೊಳ್ತಾ ಇದೆ. ಸೊ ಹಾಗಾಗಿ ನೋಡಿ, ಇದು ಪಾರ್ಕಿಂಗ್ನ ಸ್ಥಳ. ಆಲ್ಮೋಸ್ಟ್ ಕಾರ್ನ ವಿಂಡೋಗಳು ಕ್ಲೋಸ್ ಆಗುವ ಮಟ್ಟಿಗೆ, ಕಾರ್ನ ಕಿಟಕಿಗಳ ಲೆವೆಲ್ಗೆ ನೀರು ನಿಂತ್ಕೊಂಡು ಅರ್ಧಕ್ಕರ್ಧ ಕಾರೇ ಕಾಣಿಸ್ತಾ ಇಲ್ಲ. ದೃಶ್ಯದಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಪ್ರಮಾಣದಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ನೀರು ನಿಂತ್ಕೊಂಡಿದೆ. ಶೃಂಗೇರಿ ಶಾರದಾ ಪೀಠದ ಮಠದ ಆವರಣದಲ್ಲಿ ಆ ಪಾರ್ಕಿಂಗ್ ಲಾಟ್ನಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಪೊಲೀಸರು ಮತ್ತು ಸ್ಥಳೀಯರು ಈ ಕಾರ್ಗಳನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿದ್ದಾರೆ ಸದ್ಯಕ್ಕೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೇಶ್, ಒಂದು ಕಡೆ ಗುಡ್ಡ ಕುಸಿತ ಪ್ರಕರಣವನ್ನು ಗಮನಿಸಿದ್ವಿ, ಮತ್ತೊಂದು ಕಡೆ ಶೃಂಗೇರಿ ಮಠದ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ಆಮೇಲೆ ಇದ್ರ ಜೊತೆಗೆ ರಾತ್ರಿ ಎಲ್ಲ ಮಳೆ ಸುರಿದ್ರೆ ಆಗುವಂತಹ ಆತಂಕ ಬಹಳಷ್ಟು ವಿಪರೀತ ಆಗ್ಬೋದು ಅಂತ ಅನ್ಸುತ್ತೆ, ಅಸ್ತವ್ಯಸ್ತ. ಈ ಡೀಟೇಲ್ಸ್ ಇದೆ. ಎಸ್ ಅರುಣ್, ಏನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಸಹಜವಾಗಿ ಏನು ತುಂಗಾ ಮತ್ತು ಭದ್ರಾ ನದಿಯ ಒಳಹರಿವಿನಲ್ಲಿ ಏರಿಕೆಯಾಗಿರ್ತಕ್ಕಂಥದ್ದು. ಅದರಲ್ಲಿಯೂ ಕೂಡ ತುಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಏರ್ತಾ ಇರ್ತಕ್ಕಂಥದ್ದು. ಸದಾಕಾಲ ಶಾಂತವಾಗಿ ಏರ್ತಾ ಇರ್ತಕ್ಕಂಥ ತುಂಗಾ ನದಿ ಕಳೆದ 2 ದಿನಗಳಿಂದ ಸುರಿತಾ ಇರ್ತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಅಪಾಯದ ಮಟ್ಟವನ್ನ ಮೀರಿ ಏರಿತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನಂತಂದ್ರೆ, ಶೃಂಗೇರಿ ಮಂಗಳೂರು ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಕೆರೆಕಟ್ಟೆ ಬಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದು ರಸ್ತೆಯ ಮೇಲೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಶೃಂಗೇರಿ ಮಂಗಳೂರು ರಸ್ತೆಯ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಇನ್ನು ಮತ್ತಷ್ಟು ಮಳೆ ಜೋರಾಗಿದೆ, ಆದ್ರೆ ಗುಡ್ಡ ಕುಸಿತ ಕೂಡ ಮತ್ತಷ್ಟು ಜೋರಾಗ್ತದೆ. ಇನ್ನು ಮತ್ತೊಂದು ಕಡೆ ಬಂದ್ರೆ, ತುಂಗಾ ನದಿಯ ಏರಿಕೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಶಾರದಾಂಬೆಯು ಕೂಡ ಏನು ತುಂಗಾ ನದಿ ಜಲದಿಗ್ಬಂಧನವನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾಳೆ ಅನ್ನತಕ್ಕಂಥದ್ದು. ಈಗಾಗಲೇ ಕಪ್ಪೆ ಶಂಕರ ದೇಗುಲ ಮುಳುಗಡೆ ಆಗಿರ್ತಕ್ಕಂಥದ್ದು. ಇಂದು ಬೆಳಿಗ್ಗೆಯೇ ಕೂಡ ಏನು ಶೃಂಗೇರಿಯ ಮಠಕ್ಕೆ ಸಂಪರ್ಕ ಕಲ್ಪಿಸುವಂತ ಪ್ಯಾರಲಲ್ ರಸ್ತೆ ಕೂಡ ಮುಳುಗಡೆ ಆಗಿತ್ತು. ಮತ್ತು ಇಡೀ ದಿನ ಸುರಿದಂತಹ ಮಳೆಯಿಂದಾಗಿ ಮತ್ತಷ್ಟು ಏರಿಕೆ ಕಂಡಿರ್ತಕ್ಕಂಥ ತುಂಗಾ ನದಿಯಿಂದಾಗಿ ಶಾರದಾ ಮಠದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರದೇಶಗಳು ಕೂಡ ಜಲಾವೃತವಾಗಿರ್ತಕ್ಕಂಥದ್ದು. ಕಟ್ಟೆ ಬಾಗಿಲಿನಲ್ಲಿರ್ತಕ್ಕಂಥ ತೋಟ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದ್ ಕಡೆ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಗಾಂಧಿ ಮೈದಾನದ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿದಂತಹ ಕೆಲ ಕಾರುಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನ ಕೆಲ ಕಾರುಗಳು ಅರ್ಧದಷ್ಟು ಮುಳುಗಡೆಯಾಗಿವೆ. ಸ್ಥಳೀಯರು ಮತ್ತು ಪೊಲೀಸರು ಆ ಒಂದು ಕಾರುಗಳನ್ನ ಎತ್ತರದ ಪ್ರದೇಶಕ್ಕೆ ತಳ್ಳಿ ಬಿಡುವಂತಹ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಜೊತೆಯಾಗಿ ಏನು ಆ ಒಂದು ಗಾಂಧಿ ಮೈದಾನಕ್ಕೆ ಮತ್ತೆ ಆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಬಂದಿರತಕ್ಕಂತ ನೀರನ್ನ ಸರಾಗವಾಗಿ ಕೆಳಗೆ ಹೋಗ್ಲಿಕ್ಕೆ ಅಲ್ಲಿರ್ತಕ್ಕಂಥ ಕಸಗಳನ್ನ ತೆಗೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಳೆದ 2 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಸುರ್ತಾ ಇರ್ತಕ್ಕಂಥ ಮಳೆ ಮರಣ ಮಳೆಯಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಮತ್ತಷ್ಟು ಏನಾದ್ರೂ ಇಡೀ ರಾತ್ರಿ ಮಳೆ ಸುರಿದಿದ್ದೆ ಆದಲ್ಲಿ ಇಡೀ ಶೃಂಗೇರಿಯ ಶಾರದಾ ಮಠಕ್ಕೆ ಕೂಡ ಏನು ಸಂಪೂರ್ಣವಾಗಿ ಜಲದಿಗ್ಬಂಧನವಾಗ್ತಕ್ಕಂಥದ್ದು ಮತ್ತು ಮತ್ತಷ್ಟು ನೆರೆ ಸಂಭವಿಸ್ತಕ್ಕಂಥ ಭೀತಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಆವರಿಸಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.